ಮಸ್ತ್ ಬಿಡೋಣ. ಹೌದಾ? ಬ್ಲಾಗ್ ಮಾಡ್ತಾ ಇದೀರಲ್ಲ, ಹಾಂ. ಮಸ್ತ್ ಬಿಡೋಣ ನೀನು. ಮೇಲ್ಗಡೆ ಮೇಲ್ಗಡೆ ಇನ್ನೊಂದ್ ಸ್ವಲ್ಪ ಇನ್ನೂ ಮುಕ್ಕಾಲು ಭಾಗ ಏನಪ್ಪ ಇಲ್ಲೇ ಬಾಯಿಗೆ ಬರ್ಸ್ಬಿಟ್ರಲ್ಲ, ಹಿಂಗೆ ವಾಪಸ್ ಹೊಂಟೋಗ್ಬಿಡಿ ಮುಕ್ಕಾಲು ಭಾಗ ಅಂದಿದ್ರೆ. ಈ ಮೇಲ್ಗಡೆ ಇನ್ನೂ ಚೆನ್ನಾಗೈತೆ. ಟಿಪ್ಪು ಕೋಟೆ ಇರೋದಂತೆ, ಅಲ್ಲೇ ಬಿಡ್ಬೇಕು ತಾನೆ ನೀವು. ಚಪ್ಪಲಿ ಬಿಟ್ರೆ ಬಿಸಿಲು ಹತ್ತಕ್ಕಾಗಲ್ಲ ಅಂತ ಹಂಗೆ ಬಿಟ್ಬಿಟ್ಟು. ನೀವು ಬಿಸ್ಲಿಗೆ ಹೋದ್ರೆ ಹಾಂ, ಇದು ಟಿಪ್ಪು ಕೋಟೆ ಐತಾ ಮೇಲ್ಗಡೆ? ಇಲ್ಲ, ಶಿವನ್ ದೇವಸ್ಥಾನ ಕಬ್ಬಾಳಮ್ಮನ ದೇವಸ್ಥಾನ ಎರಡೇ ಇರೋದು. ಮತ್ತೇನು ಟಿಪ್ಪು ಕೋಟೆ ಇದೆ ಅಂದರೆ ನೀವು ನೋಡಲಿಲ್ಲ ನೀವು? ಅದೇ ಪಕ್ಕ ಐತೆ. ಲೆಫ್ಟ್ ಸೈಡಲ್ಲಿ ಇರ್ಬೇಕೇನು. ಹಾಂ, ಸಾಹಸ ಮಾಡ್ತಾರೆ ನೋಡಿ ಕಾಡೊಳಗೆ. ಟಿಪ್ಪು ಕೋಟೆ ಇದೆ ಅಂತಂದರೆ ಪರವಾಗಿಲ್ಲ, ಮಾವಿನಕಾಯಿ ವಾಟೆ ಇದ್ರೆ ಬೇಜಾರಾಗ್ಬಿಡ್ತದೆ ತಿಂದು ಬಿಸಾಕಿರೋದು. ಏನಣ್ಣ ಹೆಸರು? ಹಾಂ, ನಂದಾ ಮಧು ಅಂತ. ಇನ್ಸ್ಟಾಗ್ರಾಮ್ ಹೆಸರು ಏನ್ರಲ್ಲಿ ಹಾಕ್ತೀರ ಅದನ್ನ? ಯೂಟ್ಯೂಬು, ಇನ್ಸ್ಟಾಗ್ರಾಮು. ಏನು ಹೇಳ್ರಿ? ಹಳ್ಳಿ ಐದ ಮಧು ಅಂತ. ಅಲ್ಲೇ ಇದ ಮಧು. ಹಾಂ, ಸಬ್ಸ್ಕ್ರೈಬ್ ಮಾಡೋಣ ಬಿಡ್ರಿ. ಓಕೆ, ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಲ್ಲೇ ಕಾಣಿಸ್ತೈತಲ್ಲ ಫುಲ್ಲು. ಅಷ್ಟೇ ನೋಡ್ರಿ, ಈ ಹುಡ್ಗನ್ ಮೋಟಿವೇಶನ್ ತಗೊಳ್ರಿ ಅಷ್ಟೇ. ಹಾಂ ಹಾಂ, ಯಾವುದೋ ಕಪ್ಪಿಕ್ಬಿಟ್ಟವನೇ ಅಲ್ಲಿ ಮೇಲೆ ದೇವಸ್ಥಾನದಲ್ಲಿ. ನಾನೆಲ್ಲ ಕೊಳ್ಳೆಗಾಲದಿಂದ ಇಕ್ಕ ಬಂದ್ಬಿಟ್ಟವನೇ ಅನ್ಕೊಂಡೆ. ಅಯ್ಯಪ್ಪ, ದಾರಿ ತಪ್ತಾ ಇದೆಯಲ್ಲೋ. ಓಯ್ ಪೃಥ್ವಿ, ಯಾಕೆ ಅಲ್ಲಿ ದಾರಿ ತಪ್ತಾ ಇದೆಯಾ? ಹಾಂ, ಯಾಕೆ? ಇದು ಜೋಬಲ್ ಮಡಿಕಂದಿನ 90 ಯಾಕೆ ಬಂದ್ಬಿಟ್ಟ ಹೆಂಗೆ? ಜಾಸ್ತಿ ಅದು ತೊಂದರೆ ಆಗುತ್ತೆ. ಇದು ಅಲ್ಲೇ ಹುಲ್ಲು, ಅದು ಹುಲ್ಲದು ಜಾರದ್ರೋಯ್ತು. ರಪ್ಪ ಅಂತ ಹಿಡಿದ್ರು, ಅದು ಎದ್ರದ್ರೋಯ್ತು ಅಂತ ಯಾವ್ದು ಇದ್ರಲ್ಲಿ ರಪ್ಪ ಅಂತ ಹಿಡಿಬೇಕು ಅಂತ. ಅಲ್ಲಿ ಜಾರದ್ರೆ ಸೀದಾ ಪ್ರಪಾತ. ಹಾಂ, ಆದ್ರೂ ಒಂದು 70-80 ವರ್ಷ ವಯಸ್ಸಾಗೋಯ್ತು ನಮಗೂ, ಹತ್ತು ಕಾಯ್ತಲ್ವಲ್ಲ. ಹಾಂ, ಹೌದು. ನಾನು ವಯಸ್ಸಲ್ಲಿದ್ದಾಗ ಮಸಿ ಬೆಟ್ಟ ಹತ್ತಲಿಲ್ಲ. ಈಗ ವಯಸ್ಸಾಗೋಯ್ತು ನನಗೆ. ಎಷ್ಟಾಗಿದೆ? 80 ವರ್ಷ ಆಗೋದು ನನಗೆ. ಹಾಂ, 80 ವರ್ಷ ಆಗೈತಾ? ನೋಡಿದ್ರೆ ನಂಗೆ ಕಾಣಿಸಲ್ಲ. ನನಗೆ 80 ವರ್ಷ ಆಗೋದು. 80 ವರ್ಷದವರೆ ಹೋಯ್ತಾರ ಚೆನ್ನಾಗಿ. ನೀನು ಯಾಕೆ ಹಂಗೆ ಸುಸ್ಕೊಂಡ? ಫೇಲ್ ಆಗಿ ಚಿಕ್ಕವನಾಗ್ಬಿಟ್ಟಿದ್ದೀನಿ ಅಷ್ಟೇ. ಯಾವುದು ದೊಡ್ಡ ಡೈಲಾಗ್ ಇದು? ನನಗೆ ವಯಸ್ಸಾಗದೆ, ಹೌದು. ಫೇಲ್ ಆಗಿ ಚಿಕ್ಕವನಾಗ್ಬಿಟ್ಟಿದ್ದೀನಿ ಅಷ್ಟೇ. ನಾವೆಲ್ಲ ಪಾಸಾಗಿ ಇವೆಲ್ಲ ಪಾಸಾಗಿ ದೊಡ್ಡವರಾಗ್ಬಿಟ್ಟಿದ್ದೀವಿ. ನಾವು ಫೇಲ್ ಆಗಿ ಚಿಕ್ಕವನಾಗ್ಬಿಟ್ಟಿದ್ದೀವಿ. ವಯಸ್ಸು ಮಾತ್ರ ತುಂಬ ನೋಡಕ್ಕೆ ಹಂಗೆ ಕಾಣಿಸಲ್ಲ ಅಷ್ಟೇ. ಹೋಯ್ತಾ ಗಗನಕ್ಕೆ ಇರ್ತದೆ ಸ್ಟೆಪ್ಪು. ಯಾಕೋ ಬತ್ತ ಚಿಂಪಾಂಜಿ ಥರ ಹಚ್ಚುವಂಗೆ ಆಯ್ತದೆ ಗುರು. ಆದ್ರೂ ಇಷ್ಟೊಂದು ಕಷ್ಟ ಆಯ್ತದೆ ಅಂತ ಗೊತ್ತಿರಲಿಲ್ಲ ಗುರು. ಹಿಂಗೆ ಕಷ್ಟ ಆಯ್ತದೆ ಅಂದಿದ್ರೆ ಅಲ್ಲಿಂದ ಯಾವ್ದಾರ ಒಂದು ಸ್ಪ್ರೈಟ್ ಕಿಟ್ ಕುಡ್ಕೊಂಡು ವಾಪಸ್ ಹೊಂಟೋಗ್ಬಿಡ್ತಾ ಇದೆ. ಮೇಲ್ಗಡೆ ನೀರಿದ್ದೇವಲ್ವ ಗೊತ್ತಿಲ್ವಲ್ಲ. ಆಯ್ತಾ, ಆದರೆ ಅದು ಇದು ಮಾಡಬೇಕು, ಕುಡಿಯೋಕ್ಕೆ ಫಿಲ್ಟರ್ ಮಾಡಬೇಕು. ಕುಡಿಬೋದು ಅಂತವ್ರೆ. ಗ್ರೀನ್ ನೀರು, ಗ್ರೀನ್ ನೀರಾ? ಪ್ರಾಣಿ ನೀರು. ಇದು ಯಾವುದಪ್ಪ ಸ್ಟ್ರಿಂಗು, ಕೆಂಪು ನೀರು. ಕಷ್ಟ ಗುರು, ಆದರೂ ಕಷ್ಟ. ಬಾ ಗುರು. ಲೈಫಲ್ಲಿ ಥ್ರಿಲ್ಲಿಂಗ್ ಆಗಿ ಚಾಲೆಂಜ್ ಮಾಡ್ಕೊಂಡು ಎತ್ತಬೇಕು ಯಾವಾಗಲೂ ಅಲ್ವ. ಅರ್ಧ ದಾರಿ ಕೈ ಬಿಟ್ಬಿಡ್ಬಾರ್ದಲ್ಲ. ಹೌದು. ಹುಡುಗಿನೇ ಆಗಲಿ ಬೆಟ್ಟನೇ ಆಗಲಿ ಅರ್ಧ ದಾರಿ ಕೈ ಬಿಡ್ಬಾರ್ದು, ಫುಲ್ ಕಂಪ್ಲೀಟ್ ಮಾಡಿಬಿಡ್ಬೇಕು. ಯಾವ್ದಾರ ಏನೇ ಕೆಲಸ. ಜಸ್ಟ್ 10 minutes. ಸ್ಟ್ರಿಂಗ್ ಏನಾದ್ರು ತಗೊಬಂದ್ರೆ ಹತ್ಬೋದಾಗಿತ್ತಾ? ಯಾವುದೂ ಇಲ್ಲ. ಎನರ್ಜಿ ಡ್ರಿಂಕ್ ಕುಡ್ಕೊಂಡು ಏನಾದ್ರು ಹತ್ಬೋದಾಗಿತ್ತಾ ಅಂತ. ಸ್ಟ್ರಿಂಗ್ ಕುಡ್ಕೊಂಡು ಕುಡಿದು ಸತ್ತೇ ಹೋಯ್ತವ್ರೆ. ಇಲ್ಲ ಸಾಗರ ಕಾಣಿಸ್ತಾ ಇಲ್ಲವಲ್ಲ. ಎಲ್ಲಿದ್ಯಪ್ಪ ನಿಖಿಲ್? ಎಲ್ಲಿದ್ಯಪ್ಪ? ಎಲ್ಲಿದ್ಯಪ್ಪ? ಸುಸ್ತಾಗಿ ಬಿದ್ದಿದ್ದೀನಪ್ಪ ಇಲ್ಲಿ ಮರ್ತಡಿಲಿ. ಇಲ್ಲ ಇದ್ದಪ್ಪ ನಿಖಿಲ್, ಎಲ್ಲಿದ್ಯಪ್ಪ? ಸುಸ್ತಾಗಿ ಮರದ ಹತ್ರ ಬಿದ್ದಿದ್ದೀನಪ್ಪ ಅನ್ಬೇಕಾದ್ರು. ಇಲ್ಲ ನಿಮ್ಮ ಪ್ರೀತಿಸೋ ಕೋತಿಗಳ ಮಧ್ಯೆ ಇದೀನಪ್ಪ ಅಂದ್ಬಿಟ್ಟು ಆಮೇಲೆ ಬೆಟ್ಟ ಹತ್ತಿ ಸುಸ್ತಾಗಿ ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಮಲ್ಕೊಂಡ್ರೆ ತುಂಬ ಇಲ್ಲ ಬಿಡು, ಸಿಗ್ತೈತೆ. ಇದು ಗಾಳಿ ಆ ಥರ ಇಲ್ಲ, ಇದು ಸುಸ್ತಾಗಿ ಮಲಗಿರುವಂಗೆ ಕಾಣಿಸ್ತಾ ಇಲ್ಲ ಇಲ್ಲ. ಬ್ರದರ್,
ಪ್ರಕೃತಿ ಗಾಳಿ ಇದು ನನಗೂ ಯಾಕೆ ಒಂಚೂರು ಅದ್ಭುತವಾಗಿ ಗೊತ್ತೈತೆ. ಗಾಳಿಯಲ್ಲಿ ಒಂಚೂರು ಏನೋ ಸ್ಮೆಲ್ ಬಂದಂಗಾಯ್ತು. ಹೌದು, ಇದು ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತಾ ಇರೋದು ತಪ್ಪು. ಇಲ್ಲ ಇಲ್ಲ, ಇದು ಸುಸ್ತಾಗಿ ಮಲಗಿರುವಂಗೆ ಕಾಣ್ತಾ ಐತೆ ಬೆಟ್ಟ. ಇದು ಗಾಳಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು. ಗಾಳಿಯಲ್ಲಿ ಏನೋ ಒಂಚೂರು ಸ್ಮೆಲ್ ಬಂದಂಗಾಯ್ತು. ಏನ್ ಸ್ಮೆಲ್? ಇಲ್ಲ ಏನಾರ ಸತ್ತಾಗಾಯ್ತಾ? ಸತ್ತಾಗಿರೋದಲ್ಲ, ಆ ತರ ಏನಿಲ್ಲ. ಏನ್ ಸ್ಮೆಲ್ ಆಗ್ತದ? ತಿಂದಿಲ್ಲ, ಯಾವ್ದೇ ತರ ಸ್ಮೆಲ್ ಹೌದು. ಬರುತ್ತೆ. ನಿಂದು ಕೈಯಲ್ಲೇ ಐತೆ. ಎಷ್ಟು ಏಜ್ ನಿಮ್ಗೆ? 60 ವರ್ಷ ಅಂದ್ರೆ ಶಿವರಾಜ್ ಕುಮಾರ್. ಹೌದು, ಇವತ್ತು ಬರ್ಡೇ ಬೇರೆ ಅವ್ರದ್ದು. ಶಿವಣ್ಣ ಅವ್ರದ್ದು ಬರ್ಡೇ ಕಣ್ರಿ ಇವತ್ತು. ಹೌದು. ಯಾವ ಶಿವಣ್ಣ? ನಮ್ಮ ಕಂಡಕ್ಟರ್ ಶಿವಣ್ಣ. ಅವರೆಲ್ಲ ಕಣ. ಶಿವಣ್ಣ ಯಾಟ್ರಿಕ್ ಇರೋ ಶಿವಣ್ಣ. ನಾನು ಹೋಗ್ತೀನಿ ರೀ ಶಿವಣ್ಣ ಜೊತೆ ಅಂತ, ಆ ಥರ ಆಯ್ತು ಈಗ. ಶಿವಣ್ಣ ಯಾಟ್ರಿಕ್ ಇರೋ ಶಿವಣ್ಣ. ಇಲ್ಲಾಂದ್ರೆ ಏನೋ ಬೆಳೆದಾಯ್ತಲ್ಲ ಅವ್ರಿಗೆ. ಕರುನಾಡ ಚಕ್ರವರ್ತಿನ ಇಲ್ಲ ಸುದೀಪ್ ಕಾದು ಕೊಟ್ಟಿಲ್ಲ. ನೀನು ಹೇಳ್ತಿರೋದು ನೋಡಿ, ನಮ್ಮ ಕಂಡಕ್ಟರ್ ಶಿವಣ್ಣ ಅನ್ಕೊಂಬಿಟ್ಟೆ. ಆ ಶಿವಣ್ಣ ಅದೆಲ್ಲಿ ರಜಾ ಕೊಟ್ಟು ಮನೇಲಿ ಇರ್ಬೇಕು. ರಜಾ ಹಾಕ್ಬಿಟ್ಟು ಮನೇಲಿ ಇರೋದಿಲ್ಲ, ಎಲ್ಲ ಏನೋ ನಿನ್ನ ಹೆಸರು? ನಕುಲ್. ನಗಿ ಮತ್ತೆ ನಗಿ. ಹತ್ತು ಬಿಡ್ತೇನೆ ಅನ್ಬೇಕು, ನಗ್ನಾಗ್ತಾ ಹೇಳಿಬೇಕು. ಹತ್ತು ಬಿಡ್ತೇನೆ ಅನ್ಬೇಕು ಈಗ. ಫೈನಲ್ ಆಗಿ ನಾವು ಅಂದ್ಕೊಂಡಿರೋ ಚಾಲೆಂಜ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡಿದ್ದೀವಿ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಇದೇ ಬೆಟ್ಟದ ತುದಿ, ಇದೇ ಫೈನಲ್ಲು. ನೋಡಿ ಫುಲ್ಲು ನಿಮಗೆ ತೋರಿಸ್ತೀನಿ ಹಿಂದೆಗಡೆ ಎಲ್ಲ. ಆಗಲ್ಲ ಬಿಸಿಲಲ್ಲಿ ಅಂತ. ಬೆಳಗ್ಗೆ ಹೊತ್ತು ಹತ್ತೋದು ತುಂಬ ಈಸಿ, ಆದರೆ ಈ ಮಧ್ಯಾಹ್ನದ ಬಿಸಿಲಲ್ಲಿ ಹತ್ತೋದೈತಲ್ಲ ಇದು ತುಂಬ ಕಷ್ಟ. ನೋಡ್ತಾ ಇರ್ಬೋದು, ನಾವು 4 ಜನ ಬಿಟ್ಟರೆ ಬೇರೆ ಯಾರು ಆ ಕಡೆಯಿಂದ ವಾಪಸ್ಸು ಇಷ್ಟೊತ್ತಲ್ಲಿ ಆ ಕಡೆಯಿಂದ ಯಾರೂ ಹತ್ತಲಿಲ್ಲ. ನಾವು ಹತ್ತಿ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲ ಈ ಕಡೆಯಿಂದ ಇಳಿತಾ ಇರೋರೆ. ಈಗ ನೋಡಿ ಕಾಣಿಸ್ತಾ ಇದೆ ಅಲ್ಲಿ ದೇವಸ್ಥಾನ. ಇದೇ ದೇವಸ್ಥಾನ, ಫೈನಲ್ ದೇವಸ್ಥಾನ ಇದು. ಏನು ಗುರು ಮಾತ್ರ ವ್ಯೂ ಮಾತ್ರ A1 ವ್ಯೂ ಇದು. ಇಲ್ಲೇ ಪಕ್ಕದಲ್ಲೇ ನೀರು ಐತೆ ಗುರು. ನಾವು ಅವಾಗ ಇಲ್ಲಿ ಬಂದು ನೀರು ಕುಡಿತಿದ್ದಾಗ ಎಷ್ಟು ಚೆನ್ನಾಗಿತ್ತು ಈ ನೀರು ಅಂದರೆ ಮನುಷ್ಯ ಎಷ್ಟು ಇದು ಅಂತಂದರೆ ಯಾವುದೇ ಜಾಗ ಮನುಷ್ಯ ಬಂದು ಹೋಯ್ತಾನಲ್ಲ ಆ ಜಾಗ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕೆಂದರೆ ನಾವು ಬಂದು ಇದೇ ಒಂದು 5-6 ವರ್ಷದ ಹಿಂದೆ ಇಲ್ಲಿ ಈ ಜಾಗದಲ್ಲಿ ನೀರು ಕುಡಿದಿದ್ದು ಎಷ್ಟು ಫ್ರೆಶ್ ಆಗಿತ್ತು ನೀರು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ಆದರೆ ಇವಾಗ ಈ ಜಾಗ ಎಲ್ಲ ಫುಲ್ಲು ಗ್ರೀನ್ ನೀರು ಆಗ್ಬಿಟ್ಟದೆ. ಮನುಷ್ಯ ಏನು ಥರ ಉದ್ಧಾರ ಮಾಡ್ತಾನೆ? ಪ್ರತಿಯೊಂದು ಇಲ್ಲಿ ಕಾಲು ತೊಳೆಯೋದು, ಕೈ ತೊಳೆಯೋದು, ಪ್ಲಾಸ್ಟಿಕ್ ಬಿಸಾಕೋದು, ಇದೆಲ್ಲ ಮಾಡಿ ಪ್ರಕೃತಿನ ನಾಶ ಮಾಡ್ತಾ ಇರೋದೇ ಮನುಷ್ಯ. ದಯವಿಟ್ಟು ಯಾರೇ ಒಬ್ಬರು ಪ್ರಕೃತಿಗೆ ಬಂದರೆ ಹಾಳು ಮಾಡೋಕ್ಕೆ ಹೋಗಬೇಡಿ. ಉದ್ಧಾರ ಮಾಡೋಕ್ಕಂತೂ ಆಗಲ್ಲ ಅಂದಮೇಲೆ ಹಾಳು ಮಾಡೋಕ್ಕಂತೂ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಈ ಜಾಗ ಎಷ್ಟು ಫ್ರೆಶ್ ಆಗಿತ್ತು ಅಂತ ನಾವು ಕಣ್ಣಿಂದ ನೋಡಿದ್ದೀವಿ. ಮಿನರಲ್ ವಾಟರ್ ಕೂಡ ಏನೂ ಮಾಡೋಕ್ಕಾಯ್ತಿರಲಿಲ್ಲ ಈ ಜಾಗದಲ್ಲಿ, ಅಷ್ಟು ನೀಟಾಗಿತ್ತು. ಬೇಕಿದ್ರೆ ಸಾಕ್ಷಿ ಇಲ್ಲ ಅವನೇ ಕೇಳಿ, ಇವನೇ ಕುಡ್ದಿದ್ದು ಫಸ್ಟು ನಾನು ಇವನು ಬಂದಾಗ. ಇಲ್ಲೇ ಕುಡಿದು ಚೆನ್ನಾಗಿತ್ತು ನೀರು. ಹಸಿರು ಕಲರ್ ಆಗಿದೆ. ಹಾಂ, ಅವಾಗ ಎಲ್ಲ ಹಸಿರುಗಾಗದೆ ನೋಡಪ್ಪ. ಪರವಾಗಿಲ್ಲ, ಈಗ ಸ್ವಲ್ಪ ಕುಡಿತೀನಿ. ಆದರೂ ಪ್ರಾಣಕ್ಕೇನು ಅಪಾಯ ಇಲ್ವಲ್ಲ, ಕುಡಿಬೋದು. ಕಬ್ಬಾಳಮ್ಮನ ಬೆಟ್ಟದಲ್ಲಿ ಫೈನಲ್ ಆಗಿ ನಿಮಗೆ ಟಿಪ್ಪು ಸುಲ್ತಾನ್ ಕೋಟೆ ತೋರಿಸೋವಂಥ ಜಾಗ ಇದು. ಇವಾಗ ಮಾತ್ರ ಎಷ್ಟು ಚೆನ್ನಾಗೈತೆ ಅಂದರೆ ನಿಮಗೂ ತೋರಿಸ್ತೀನಿ. ಆದರೆ ನಮ್ಮ ಜೊತೆಲಿ ಸಾಗು ಇದನ್ನೆಲ್ಲ ಅವನು ಎಲ್ಲಿ ಹೊಂಟೋದ್ನೋ ಗೊತ್ತಿಲ್ಲ. ಅವ್ನು ನೋಡುವ ಆಮೇಲೆ ಹುಡ್ಕುವ ಅವನ್ನ ಫಸ್ಟು ಅವ್ನು ಎಲ್ಲಿದ್ದಾನೋ ನೋಡುವ ಆಮೇಲೆ. ಈಗ ಕೋಟೆ ತೋರಿಸ್ಬಿಡ್ತೀನಿ ನಿಮಗೆ. ಬನ್ನಿ ಇವಾಗ ಕೋಟೆ ಒಳಗಡೆ ಕರ್ಕೊಯ್ತೀನಿ. ಯಾವ ಥರ ಇರ್ತದೆ ಏನು ಅಂತ ತೋರಿಸ್ತೀನಿ ಬನ್ನಿ. ಇದೇ ಅದು ಕೋಟೆ ನೋಡಿ, ಒಂಥರ ಗುಹೆ ಇದ್ದಂಗೆ ಐತೆ, ಸಖತ್ತಾಗೈತೆ. ಇಟ್ಕೆ ಎಲ್ಲ ನೋ ಗುರು, ಏನು ಗುರು ಇಟ್ಕೆ ಎಲ್ಲ ಈ ಥರ ಅದೇ. ಎಷ್ಟು ವರ್ಷ ಇತಿಹಾಸ ಇರೋದು. ರೌಂಡ್ ಶೇಪ್ ನೋಡು, ಬಾಕ್ಲು ರೌಂಡ್ ಶೇಪ್. ಸಖತ್ತಾಗದೆ ಗುರು, ನಿಜ ಮಾತ್ರ ಸೂಪರ್ ಆಗೈತೆ. ನೋಡು ಇಲ್ಲೇ ಆರ್ಚ್ ಶೇಪು ಹೆಂಗೆ ಇದು ಮಾಡೋರೆ. ಕೇಳಿಸ್ತೆ ಏನೋ ಕೇಳಿಸ್ತೀನಿ ನಿಮ್ಗೀಗ? ಸೌಂಡು ಏನೋ ಸೌಂಡ್ ಥರ ಅಂತ ಏನೋ ಸೌಂಡ್ ಗುರು, ಏನೋ ಸೌಂಡ್ ಕೇಳಿಸ್ತದೆ ಗುರು. ಏನಪ್ಪ ಏನು ಗುರು ಅದು ಸೌಂಡು? ಏನದು? ಏನೋ ಸೌಂಡ್ ಆಯ್ತು ಗುರು. ಎಲ್ಲಿ? ಇಲ್ಲಿ ಒಳಗಡೆ ಸೌಂಡ್ ಆಯ್ತು ಏನೋ. ಗುರು ನಿಂತ್ಕೋ ಗುರು, ಓಡ್ಬೇಡ. ನಿಂತ್ಕೋ ಗುರು, ನಿಂತ್ಕೋ ಗುರು, ನೋಡ್ತೀನಿ. ಏನು ಹಿಂಗೆ ಓಡ್ಬಿಟ್ರು? ಒಳಗಡೆ ಏನೋ ಸೌಂಡ್ ಆಯ್ತದೆ, ಏನು ಅಂತ ಗೊತ್ತಿಲ್ಲ. ನಾನು ಒಂದ್ಸಲಿ ಚೆಕ್ ಮಾಡೇ ಬಿಡ್ತೀನಿ, ಅದೇನು ಅಂತ ಗೊತ್ತಿಲ್ಲ. ಏನೋ ಸೌಂಡ್ ಐತಲ್ಲ, ಏನಿಲ್ಲಿ ಏನೋ ಸೌಂಡ್ ಐತಲ್ಲ.
ಚೆಕ್ ಮಾಡೇ ಬಿಡ್ತೀನಿ. ಏಯ್ ಏನೋ ಬಂದಿರೋದು ನಿನಗೆ? ಹಾಂ, ಈ ಥರ ಎದುರಿಸ್ತಲ್ಲ ನಮ್ಮನ್ನ, ಅವರೆಲ್ಲ ಓಡೋಗ್ಬಿಟ್ರಲ್ಲೋ. ಸಾಕು, ಒಳ್ಳೆ ಪೂರಿ ಸವಾಸ ಆಯ್ತು ಕಣಪ್ಪ ನಮಗೆ. ಇವನು ಒಳಗಡೆ ಕೂತ್ಕೊಂಡು ಕರಡಿ ಹೆಂಗೆ ಎದುರಿಸ್ಬಿಟ್ಟ, ನಾನೇ ಎದುರ್ಕೊಬಿಟ್ಟೆ. ಬರಲು ನಮಗಿಂತ ಹಿಂದೆ ಮುಂಚೆನೇ ಬಂದು ಕೂತ್ಬಿಟ್ಟವನು ಒಳಗಡೆ. ಅಯ್ಯೋ ನಿನ್ನ ಇವನು ಗುರು, ನೀವೆಲ್ಲ ಎದುರ್ಕೊಂಡು ಓಡೋಗ್ಬಿಟ್ರಲ್ಲ ಗುರು. ಇವನು ಇಲ್ಲಿದ್ದ. ಅಯ್ಯೋ ತರಲೆ ತರ ಅಲ್ಲೆಲ್ಲ ಹುಡುಕಿ ಅಲ್ಲೊಂದು ನಗ ನೋಡಿ ನಗ. ಪ್ರಕೃತಿ ಸೌಂದರ್ಯ ಅಂದರೆ ಇದು ಗುರು. ಏನು ಗುರು, ತಣ್ಣ ಗಾಳಿ ಬೀಸ್ತಾ ಇರೋದು. ಇಂಥ ಗಾಳಿ ಎಲ್ಲೂ ಸಿಗಲ್ಲ ನೋಡಿ ಫ್ರೆಂಡ್ಸ್. ಇವಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗೈತೆ ನೋಡಿ ಜಾಗ. ಹಿಂದಗಡೆ ಫುಲ್ಲು ಪ್ರಪಾತ ಇದೆ, ಗಾಳಿ ಪ್ರಪಾತದ ಜಾಗ ಇದು. ಗಾಳಿ ಅಂತೂ ಹೆಂಗೆ ಬೀಸ್ತದೆ ಅಂದರೆ ಗಾಳಿಗೆ ನಾವೇ ಒಂದು ಕ್ಷಣ ಹಂಗೆ ಮೇಲ್ಗಡೆ ಹಾರಕ ಹೋಗ್ಬಿಡುವಂಗೆ ಅನಿಸ್ತಾ ಇದೆ. ಆ ಸಾಗರ ಮಧ್ಯದಲ್ಲಿ ಅದು ಯಾಕೆ ಮಾತಾಡ್ತಾ ಇದ್ದ ನನಗೆ? ಅಲ್ಲೇನ ಕೆಳಗೆ ನರ್ಕ ಅಂತೆ, ಮೇಲ್ಗಡೆ ಸ್ವರ್ಗನ? ಸಾಗರ ನೀನು ಆದರೆ ಎಣ್ಣೆಗೆ ಹಾಕಿ ಹಚ್ಚಂಗಿದೆ ಸಾಗರ ನರ್ಕದಲ್ಲಿ. ಕೆಳಗಡೆ ಎಣ್ಣೆಲಿ ಹಾಕಿ ನರ್ಕದಲ್ಲಿ ಹಚ್ಚಂಗೆ ಆಗಿದೆಯಲ್ಲ ಯಾಕೆ? ಈಗಂದಲ್ಲ ಲವ್ ಫೇಲು ಅಂತ. ಅದೇನದು ಜೂಮ್ ಹಾಕಿ ಹಿಡಿಬೇಕಾಯ್ತು. ಯಾವ್ದು ಗುರು? ಅದೇನದು ಅಲ್ಲಿ ಜಾಗ ಅದು ಬೆಟ್ಟದ ಮೇಲಿಂದ ನೋಡಿದ್ರೆ ಅದು ಅದೇನು ಆದರೂ ಎಷ್ಟು ಚೆನ್ನಾಗದು. ಇಲ್ಲಿ ಟೋಟಲ್ ಆಗಿ ಒಂದು 2 ದೇವಸ್ಥಾನ ಕಾಣಿಸ್ತವೆ ನಮಗೆ ಮೇಲ್ಗಡೆ ಬಂದರೆ. ಈ ಮೇಲ್ಗಡೆ ಒಂದು 2 ದೇವಸ್ಥಾನ ಕಾಣಿಸ್ತವೆ. ಒಂದು ನನ್ನ ಹಿಂದಗಡೆಯಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೊಂದು ದೇವಸ್ಥಾನ. ಅಲ್ಲಿ ಒಳಗಡೆ ಬಾಗ್ಲಾಕೈತೆ, ಅದನ್ನು ಒಳಗಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ದೇವಸ್ಥಾನ. ಈಗಿನೊಂದು ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಬಿಟ್ಟರೆ ಟಿಪ್ಪು ಕೋಟೆ ಐತೆ. ಟೋಟಲು 3 ದೇವಸ್ಥಾನ 2 ಇರೋದು, ಒಂದು ಕೋಟೆ ಇದೆ, ಟಿಪ್ಪು ಕೋಟೆ. ಬೆಟ್ಟ ಹತ್ತೋದು ಎಷ್ಟು ಕ್ರೇಜಿಯಾಗಿತ್ತು. ಬೆಟ್ಟ ಹತ್ತಾದ್ಮೇಲೆ ನಿಜವಾಗ್ಲೂ ಅಷ್ಟೇ ಕ್ರೇಜಿಯಾಗಿ ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ. ಏನು ಚೆನ್ನಾಗೈತೆ ಅಂತಂದರೆ ಇಂಥ ಸೌಂದರ್ಯನ ಅನುಭವಿಸೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅಂತ ಹೇಳಬೇಕು. ಎಷ್ಟೋ ಜನ ಇಂಥ ಪ್ರಕೃತಿ ಸೌಂದರ್ಯನ ಅನುಭವಿಸಿರಲ್ಲ. ನಾವು ಅನುಭವಿಸ್ತಿದ್ದೀವಿ ಅಂತಂದರೆ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗೈತೆ ಅಂತಂದರೆ ಜಾಗ. ಗಾಳಿ ಅಂತೂ ನಮ್ಮನ್ನೇ ಎತ್ಕೊಂಡು ಹೋಗೋಷ್ಟು ಬೀಸ್ತದೆ, ಅಷ್ಟು ಹೈಟಲ್ಲಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಐತೆ, ಆ ಜಾಗ ಅಂತೂ ಸಕ್ಕದಾಗೈತೆ. ಅಲ್ಲಿಗೊಂದ್ಸಲಿ ಹೋಗೋಣ ಬನ್ನಿ, ಇಲ್ಲಿಂದನೇ ಹೋಗೋದಲ್ಲಿಗೆ. ಪ್ಲೇಸ್ ಮಾತ್ರ ಸೂಪರು. ಬಿಸಿಲಲ್ಲಿ ಹತ್ತೋದಕ್ಕೂ ಸಾರ್ಥಕ ಆಯಿತು ಇಲ್ಲಿ, ಅಷ್ಟು ಚೆನ್ನಾಗೈತೆ. ಈ ಜಾಗನ ವ್ಯೂ ಪಾಯಿಂಟ್ಗೆ ಅಂತಲೇ ಮಾಡವ್ರೆ. ಅಬ್ಬಾ ಗುರು, ಏನು ಗುರು ಇದು ಜಾಗ? ಅಪ್ಪ ನಿಜವಾಗ್ಲೂ ಕ್ಯಾಮ್ರಾದಲ್ಲಿ ಹಿಂಗೆ ಕಾಣಿಸ್ತಾ ಇರ್ಬೋದು ಅಷ್ಟೇ ನಿಮಗೆ. ಈ ಒರಿಜಿನಲ್ ಆಗಿ ಬಂದು ಇಲ್ಲಿ ನಿಂತ್ಕೊಂಡು ನೀವೇನಾದ್ರು ನೋಡ್ಬಿಟ್ರೆ ಹಂಗೆ ಜೀವ ಬಾಯಿಗೆ ಬಂದ್ಬಿಡ್ತದೆ. ಅಷ್ಟು ಸಕ್ಕದಾಗೈತೆ ಮಾತ್ರ, ಎಷ್ಟು ಭಯಂಕರವಾಗೈತೆ, ಅಷ್ಟೇ ಚೆನ್ನಾಗಿದೆ ಜಾಗ ನೋಡೋಕ್ಕೂ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತಂದರೆ ನಿಜ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗೈತೆ. ಫ್ರೆಂಡ್ಸ್ ಏನು ಗೊತ್ತಾ, ಇಂಥ ಜಾಗಕ್ಕೆಲ್ಲ ಬಂದಾಗ ಸ್ವಲ್ಪ ನಾವು ಎಕ್ಸೈಟ್ ಜಾಸ್ತಿಯಾಗಿ ನಾವೇನು ತಪ್ಪು ಮಾಡೋ ಕೆಲಸಗಳು ಅಂತಂದರೆ ಹೋಗ್ಬಾರ್ದಿರೋ ಜಾಗಕ್ಕೆಲ್ಲ ಹೋಗಿ ಅಪಘಾತಗಳನ್ನ ಜಾಸ್ತಿ ಮಾಡ್ತಿರ್ತೀವಿ. ಇಂಥ ಜಾಗಗಳಿಗೆ ಬಂದಾಗ ತುಂಬ ಕೇರ್ಫುಲ್ಲಾಗಿ ನಾವು ಎಷ್ಟು ಸೇಫ್ ಆಗಿರ್ತೀವೋ ಅಷ್ಟೇ ಒಳ್ಳೆಯದು ನಮಗೆ. ಯಾಕೆಂದರೆ ನಮಗೋಸ್ಕರ ಫ್ಯಾಮಿಲಿಗಳೆಲ್ಲ ಇರ್ತವೆ. ಇಂಥ ಜಾಗಕ್ಕೆ ಬಂದಾಗ ನಾವು ತುಂಬ ಕೇರ್ಫುಲ್ಲಾಗಿರಬೇಕು. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು. ಆ ಅಪಘಾತ ಆಗೋಂಥ ಜಾಗಗಳು ತುಂಬ ಇವೆ, ಅಂಥ ಜಾಗಕ್ಕಂತೂ ಹೋಗಲೇಬಾರ್ದು. ನಾವು ಎಷ್ಟು ಸೌಂದರ್ಯನ ದೂರದಿಂದನೇ ನೋಡ್ತೀವಿ ಅಷ್ಟೇ ನಮಗೆ ಒಳ್ಳೆಯದು. ದಯವಿಟ್ಟು ಇಂಥ ಜಾಗಗಳಿಗೆ ಬಂದು ಹೆಚ್ಚು ಕಮ್ಮಿ ಆಗೋದು ಬದಲು ತುಂಬ ಸೇಫಾಗಿದ್ದು ಮನೆಗೆ ಹೋಗಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತೀನಿ. ನೋಡಿ ಆದರೂ ಒಂದ್ಸಲಿ ಹೆಂಗೈತೆ ಅಂತ. ಹೆಂಗೈತೆ ಮನು ಪ್ಲೇಸು? ತುಂಬ ಸುಂದರವಾಗೈತೆ. ಒಂದು ಸತಿ ಇಲ್ಲಿಗೆ ಬಂದರೆ ಮತ್ತೆ ಬರಬೇಕು ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗದೆ ಪ್ರಕೃತಿ ನೋಡೋಕೆ. ಇಲ್ಲಿ ಬಿಸಿಲು ಎಷ್ಟು ಹೊಡಿತದೆ ಅಂದರೆ, ಆದ್ರೂ ಬಿಸಿಲು ಹೊಡೆದ್ರೆ ಗಾಳಿ ಬೀಸ್ತಿರೋದಕ್ಕೂ ಅದಕ್ಕೂ ಬಿಸಿಲು ಎಷ್ಟು ಹೊಡಿತಾ ಇದೆ ಅಂತಲೂ ಗೊತ್ತಾಯ್ತಾ ಇಲ್ಲ. ಅಷ್ಟು ಜೋರಾಗಿ ಬಿಸಿಲು ಹೊಡೆದ್ರೂ ಅಷ್ಟೇ ಗಾಳಿ ಬೀಸ್ತಾ ಇದೆ. ಗಾಳಿಗೆ ನಾವು ಕೂರಕ್ಕೆ ಆಗಲ್ಲ, ಅಷ್ಟು
ಅಷ್ಟು ಜೋರಾಗಿ ಬರ್ತೈತೆ. ಆದ್ರೂ ಇಲ್ಲಿ ಬಂದಾಗ ಬಹಳ ಕೇರ್ಫುಲ್ ಆಗಿ ನಿಂತ್ಕೋಬೇಕು, ಯಾಕೆಂದ್ರೆ ತುಂಬಾ ಪ್ರಪಾತ ತುಂಬಾ ಆಳಾಗೈತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರ್ಬೇಕಿಲ್ಲಿ ಈ ಜಾಗದಲ್ಲಂತೂ. ಸಖತ್ ಪ್ಲೇಸ್ ಆದ್ರೂ ಫೈನಲ್ ಆಗಿ ಬೆಟ್ಟ ಎಲ್ಲ ಹತ್ತಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಬೆಟ್ಟ ಎಲ್ಲ ಹತ್ತಿ ನಿಮಗೆಲ್ಲ ತೋರಿಸಿದ್ದೀವಿ. ಏನು ಅನ್ನಿಸ್ತು ಪೃಥ್ವಿ? ಇದು ಫಸ್ಟ್ ಸ್ಟಾರ್ಟಿಂಗಿಂದ ಏನಪ್ಪ ಇದು ಬೆಟ್ಟ ಹತ್ತವ ಇಲ್ವ ಅಂತ ಅನ್ಕೊಂಡು ಬಿಸಿಲಲ್ಲೆಲ್ಲ ಹತ್ಕೊ ಬಂದು, ಆದರೆ ಮೇಲೆ ಬಂದಾದ್ಮೇಲೆ ಈ ಥರ ಎಂಜಾಯ್, ಸಖತ್ತು ವ್ಯೂಸ್ ಪಾಯಿಂಟ್ಗಳು, ಒಳ್ಳೆ ಗಾಳಿ, ಕೆಲವೊಂದು ಪ್ಲೇಸ್ಗಳು ಸೂಪರ್ ಆಗಿತ್ತು, ಎಂಜಾಯ್ ಮಾಡ್ದು. ತುಂಬ ಸೂಪರ್ ಆಗಿತ್ತು ಎಂಜಾಯ್. ಇದಾಯ್ತು. ಏನು ಅನಿಸ್ತದೆ ನಿನಗೆ? ಬೆಟ್ಟ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತು, ಆದರೆ ಬೆಟ್ಟ ಹತ್ತಿ ತುದಿಗೆ ಬಂದು ನಿಂತ್ಕೊಂಡು ಆ ನೇಚರ್ ನೋಡಿದಾಗ ಎಲ್ಲೂ ಸಿಗದೇ ಇರೋ ನೆಮ್ಮದಿ, ಖುಷಿ, ತುಂಬ ಸಂತೋಷ ಆಗೋಯ್ತು. ಯಾವತ್ತೂ ಈ ಥರ ಖುಷಿ ಸಿಗಬೇಕು, ನೆಮ್ಮದಿ ಸಿಗಬೇಕು ಅಂತಂದರೆ ಈ ಥರ ನೇಚರ್ ನೋಡೋಕ್ಕೆ, ಈ ಥರ ಟ್ರೆಕ್ಕಿಂಗ್ ಮಾಡಬೇಕು. ತುಂಬ ಸಂತೋಷ. ಈ ಎಕ್ಸ್ಪೀರಿಯನ್ಸ್ ನಾನು ಯಾವತ್ತೂ ಮರೆಯಲ್ಲ. ಸಾಗೋ ನನಗೆ ಬೆಟ್ಟನ ಹತ್ಬಾರ್ದು ಅನ್ಕೊಂಡಿದ್ದೆ. ಬೆಟ್ಟ ಹತ್ತಿ ನನಗೆ ಪ್ರಕೃತಿ ನೋಡ್ಮೇಲೆ ಏನದು? ಒಂದ್ಸಲ ಪ್ರಕೃತಿ ನೋಡ್ಮೇಲೆ ಇನ್ನೂ ಒಂದ್ಸಲ ಬರ್ಬೇಕು ಅನಿಸ್ತಾ ಏನು ಇನ್ನೊಂದ್ಸಲ ಹೇಳು, ಯಾವ್ದದು? ಪ್ರಕೃತಿ. ಅದು ನೋಡಾದ್ಮೇಲೆ ಇನ್ನೊಂದ್ಸಲಿ ಬರ್ಬೇಕು ಅನಿಸ್ತಾ ನನಗೆ. ಫೈನಲ್ ಆಗಿ ನಾನು ಏನು ಹೇಳೋದಂತಂದರೆ, ನಿಮಗೆ ಒಳ್ಳೆ ಸಂತೋಷ, ಖುಷಿ, ಎಂಜಾಯ್ ಮಾಡಬೇಕು ಅಂತಂದರೆ ಈ ಥರ ಫ್ರೆಂಡ್ಸ್ ಜೊತೆಲಿ ಬಂದು ಬೆಟ್ಟ ಹತ್ತೋದು, ನೇಚರ್ ನೋಡೋದು, ಇದನ್ನೆಲ್ಲ ಮಾಡಿ. ಲೈಫಲ್ಲಿ ಕಷ್ಟ ಅನ್ನೋದು ಎಲ್ರಿಗೂ ಇರ್ತದೆ. ಆ ಕಷ್ಟಗಳ ಮಧ್ಯದಲ್ಲಿ ನಾವು ಎಲ್ಲ ಥರನೂ ಎಂಜಾಯ್ ಮಾಡಬೇಕು. ಇವತ್ತು ಇರ್ತೀವಿ, ನಾಳೆ ಬೆಳಗ್ಗೆ ಎದ್ದರೆ ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಸಾವು ಯಾವಾಗ ಹೆಂಗೆ ಬರ್ತದೆ ಅಂತಲೂ ಗೊತ್ತಿಲ್ಲ. ಇರೋಷ್ಟು ದಿನ ಎಂಜಾಯ್ ಮಾಡ್ಕೊಂತು ನಗ್ನಗ್ತಾ ಖುಷಿಯಾಗಿರೋಣ. ಈ ಥರ ವೀಡಿಯೋಗಳು ನಿಮಗೆ ಇನ್ಮೇಲೆ ಸಿಗ್ತಾನೆ ಇರ್ತವೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗಳು ಮತ್ತು ಇನ್ನೂ ಸಖತ್ತಾಗಿರೋ ವೀಡಿಯೋಗಳನ್ನ ನಾನು ಇನ್ನೂ ಮುಂದೆ ಹಾಕ್ತಾನೆ ಇರ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟು ನನಗೆ ಬೇಕೇ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.